ಮಲ್ಲಿಕಾರ್ಜುನ್ ಹಿರೇಮಠ ಅವರಿಂದ ವಿರೋಚಿತವಾದ ಬಸ್ಸು ಹೊರಟು ಹೋಯಿತು. ಈ ಸಣ್ಣ ಕಥೆಯನ್ನು ಓದುತ್ತಿರುವನು ನಿಮ್ಮ ಪ್ರೀತಿಯ ಗೆಳೆಯ. ಬಸ್ಸು ಹೊರಟು ಹೋಯಿತು. ಈ ಬಿಳಿ ಪೋಷಾಕಿನ ಚೂಟಿ ಹುಡುಗಿ ಮಿಂಚುತ್ತಾಳೆ, ಮಾಯವಾಗುತ್ತಾಳೆ, ಮಿಂಚುತ್ತಾಳೆ. ಕಣ್ಣು ಕೋರೈಸುತ್ತವೆ, ನಗುತ್ತವೆ, ಹೃದಯ ಹಿಂಡುತ್ತದೆ, ಅರಳುತ್ತದೆ. ಅವಳು ಮಾಯವಾದಾಗಲೆಲ್ಲ ಕಾಯುವ ಕಾತರ. ಮತ್ತೆ ಆ ದುಂಡು ಕಣ್ಣುಗಳು, ಕುಡಿ ನೋಟದ ಕಣ್ಣುಗಳು, ಮುಗುಳ್ನಗುವ ಕಣ್ಣುಗಳು ಹೊಳೆಯುತ್ತವೆ. ಹರ್ಷದ ಬುಗ್ಗೆಯಾಗುತ್ತೇನೆ. 2-3 ಸಲ ನಮ್ಮ ಕಣ್ಣುಗಳು ನಿನ್ನೆ ತೀವ್ರ ಮಾತುಕತೆ ನಡೆಸಿದಾಗಿನಿಂದ ಏನೇನೋ ನೆನಪು ಮಾಡಿಕೊಂಡು ನನ್ನತ್ತ ಸುತ್ತ ಸುಳಿದಾಡುತ್ತಾಳೆ. ಸುಮಾರು 20ರ ಹರೆಯದ ಹುಡುಗಿ ಜಿಂಕೆಯಂತೆ ಓಡುತ್ತಾಳೆ. ಏನು ಚಟುವಟಿಕೆ, ಏನು ಲವಲವಿಕೆ, ಉತ್ಸಾಹದಾಗರೆ ಇವಳು. ಮುಖದಲ್ಲಿ ಕಾಂತಿ ಚಿಮ್ಮುತ್ತದೆ. ಬತ್ತಿ ಹೋದ ನಾನು ಉತ್ಸಾಹದ ಚಿಲುಮೆಯಾದೆ. ಅವಳ ಬಗೆಗೆ ನನ್ನಲ್ಲೇ ಕುತೂಹಲ 100ರ ಮೇಲೆ ಗುಣಾಕಾರವಾಯಿತು. ಹಾಗೂ ಹೀಗೂ ಮಾಹಿತಿ ಪಡೆದೆ. ನರ್ಸಿಂಗ್ ಟ್ರೈನಿಂಗಾಗಿ ಮಂಗಳೂರಿನ ಹುಡುಗಿಯರ ಗುಂಪಿನವಳು. ನನಗೆ ಈ ಮಾನಸಿಕ ಆಸ್ಪತ್ರೆ ಬೇಜಾರು ಹಿಡಿಸಿತ್ತು. ನನ್ನ ಸಹೋದ್ಯೋಗಿ ಆಪ್ತಮಿತ್ರ ಕುಮಾರ್ನನ್ನು ಇಲ್ಲಿಯೇ ಕರೆದುಕೊಂಡು ಬಂದು 4 ದಿನಗಳಾಗಿವೆ. ಈಗ ಇವಳ ಬಗೆಗೆ ನನ್ನ ಮನಸ್ಸು ಕ್ರಿಯೆಯಲ್ಲಿ ತೊಡಗಿ ಉಲ್ಲಸಿತವಾಗಿದೆ. ಕುಮಾರನನ್ನು ಫ್ಯಾಮಿಲಿ ವಾರ್ಡ್ಗೆ ಸೇರಿಸಿದ್ದಾರೆ. ಜೊತೆಗೆ ನಾನಿರಬೇಕಾಗಿದೆ. ಅಷ್ಟು ಗಂಭೀರ ಅಸ್ವಸ್ಥತೆ ಏನಿಲ್ಲ. ಏನೋ ಒಂದು ಮನೆತನದ ಸಣ್ಣ ವಿಷಯಕ್ಕೆ ಅಪ್ಸೆಟ್ ಆಗಿದ್ದ. ಇನ್ನೂ ಉಪಚಾರ ಶುರು ಆಗಿಲ್ಲ. ಈ 2 ದಿನದಿಂದ ಬಹಳ ಜೋರಾಗಿತ್ತು. ಜನರಲ್ ವಾರ್ಡುಗಳ ಕಡೆಗೆ ಸುತ್ತಿ ಬಂದಾಗ ಮನಸ್ಸಿಗೆ ಬೇಜಾರಾಗುತ್ತಿತ್ತು. ನಾನಾ ಕಾರಣಗಳಿಂದ ಮಾನಸಿಕ ಅಸ್ವಸ್ಥರಾದರೂ ಹುಚ್ಚರ ಪ್ರಪಂಚ ಬಲು ವಿಚಿತ್ರ. ಈಗ ಆ ಬೋರು ದೂರಾಗಿದೆ. ಈ ಹುಡುಗಿ ತನ್ನ ಕನ್ನಡಿ ಗಣ್ಣುಗಳ ಬಿಸಿಲಿನಲ್ಲಿ ಹಿಡಿದು ಬಿಟ್ಟಾಗಿನಿಂದ, ಆ ಬೆಳಕಿಗೆ ನನ್ನ ಕಣ್ಣು ಕುಕ್ಕಿದಾಗಿನಿಂದ ಈಗ ನನ್ನ ಸುತ್ತಲಿನ ಬೇಸರದ ವಾತಾವರಣ ಬಯಲಾಗಿದೆ. ಕಲ್ಪನೆಯ ಲೋಕದಲ್ಲಿ ವಿಹರಿಸುತ್ತಿರುವೆ. ಮುಂಜಾನೆ ಫಿನೈಲ್ ಹಾಕಿ ವಾರ್ಡುಗಳನ್ನು ಸ್ವಚ್ಛಗೊಳಿಸುತ್ತಾರೆ. ಈ ಸಮಯದಲ್ಲಿ ರೋಗಿಗಳು ಜೊತೆಗಿರುವವರು ಹೊರಗೆ ಕೂಡುತ್ತಾರೆ. ಮುಂಜಾವು ಬಹಳ ಹಿತವಾಗಿರುತ್ತದೆ. ಈ ಬಯಲಿನಲ್ಲಿ ಕುಮಾರ ಕಲ್ಲು ಬೆಂಚಿನ ಮೇಲೆ ಕುಳಿತು ಸಿಗರೇಟು ಸೇದುತ್ತಿದ್ದ. ನಾನು ಮೊಹಮ್ಮದನ ಜೊತೆ ಹುಲ್ಲಿನ ಮೇಲೆ ಕುಳಿತು ಹರಟುತ್ತಿದ್ದೆ. ಎಳೆಯ ಹುಲ್ಲಿನ ಮೇಲೆ ಕೈಯ ಆಡಿಸುತ್ತಾ, ಚಿವಟುತ್ತಾ, ಪಕ್ಕದ ಗುಲಾಬಿ ಗಿಡದ ಟೊಂಗೆಯನ್ನು ಬಾಗಿಸುತ್ತಾ ಆಚೀಚೆ ನೋಡುತ್ತಾ ಮಾತನಾಡುತ್ತಿದ್ದೆ. ನನ್ನ ನೋಟಕ್ಕೆ ಸಿಕ್ಕಿತು ಲವಲವಿಕೆಯ ಜಿಂಕೆ, ಶ್ವೇತ ಕನ್ಯೆ. ನನ್ನ ಸುತ್ತಮುತ್ತ ಸುಳಿದಾಡುತ್ತಿದ್ದಳು. ನನ್ನ ಬಳಿಯೇ ಬಂದಳು. ನನ್ನ ಬಳಿ ಬಂದು ನಿಂತಳು. ನನ್ನ ಹೃದಯ ನರ್ತಿಸಿತು, ಬಡಿದುಕೊಳ್ಳಲು ತೊಡಗಿತು. ಅವಳು ನರ್ಸು, ಅದು ಟ್ರೈನಿಂಗಿಗೆ ಬಂದವಳು. ಇಂತಹದೇ ವಾರ್ಡಿನ ಕೆಲಸವೆಂದೇನಿಲ್ಲ. ಕ್ಯಾಂಪಸ್ಸಿನಲ್ಲಿ ಬೇಕಾದಲ್ಲಿ ಸುಳಿದಾಡುತ್ತಾಳೆ. ಹತ್ತಿರವೇ ಬಂದಳು. ಆಹಾ, ಪೌಡರಿನ ಪರಿಮಳ! ಮುಂಜಾನೆಯ ಈ ಬಯಲು ಹವೆಯಲ್ಲಿ ಎಷ್ಟು ಹಿತ! ಲಿಪ್ಸ್ಟಿಕ್ ಬಳಿದ ತುಟಿಗಳು, ಪಕ್ಕದಲ್ಲಿ ಅರಳಿದ ಗುಲಾಬಿಯ ಮಾದಕತೆ. ನನ್ನ ಉದ್ಗಾರಗಳಿಗೆ ಲೆಕ್ಕವೇ ಇಲ್ಲ. ನಾನು ಇಂಥ ಥ್ರಿಲ್ಸ್ ಈ ಕ್ಯಾಂಪಸ್ಸಿನಲ್ಲಿ ಅನುಭವಿಸುತ್ತೇನೆಂದು ತಿಳಿದೇ ಇರಲಿಲ್ಲ. ಜೀವನದಲ್ಲಿ ಥ್ರಿಲ್ಸ್ ಕಳೆದುಕೊಂಡ ಬರಡು ಬದುಕಿನ ಯಂತ್ರದಲ್ಲಿ ಯಾವುದೋ ಭಾಗದ ಬಿರುಡೆಯಾದವನು. ಈ ಅನಿರೀಕ್ಷಿತಗಳು ಸಂಭವಿಸದೆಂದು ನನಗೆ ತಿಳಿದೇ ಇರಲಿಲ್ಲ. ಸದಾವಕಾಶ ಕಳೆದುಕೊಳ್ಳಬಾರದು. ನನ್ನ ಆಕರ್ಷಣೆಯಿಂದ ತಪ್ಪಿಸಿಕೊಳ್ಳಬಾರದು ಈ ಗ್ರಹ. ಆಕೆ ಬಂದವಳೇ ಮೊಹಮ್ಮದನ ಹತ್ತಿರ ನಿಂತಳು. ನಾನು ಸಹಜವಾಗಿಯೇ ಮಾತನಾಡಿಸಬೇಕು. ನೀರಸ ಟೋನ್ ಇರಬಾರದು ಎಂದೆಲ್ಲ ಲೆಕ್ಕ ಹಾಕುತ್ತಿದ್ದೆ. ಮಿಸ್ಟರ್ ಮೊಹಮ್ಮದ್, ಪ್ಲೀಸ್ ಒಂದು ಶಾಯರಿ ಹೇಳ್ತೀರಾ? ಬರೆದುಕೊಳ್ತೇನೆ ಎಂದಳು. ನನ್ನ ಜೊತೆಗೆ ಮೇಳವಿಲ್ಲದೆ ಮಾತನಾಡುತ್ತಿದ್ದ ಮೊಹಮ್ಮದ ಉಬ್ಬಿದ. ಅವನು ಹೇಳ ಹತ್ತಿದ, ಅವಳು ಕೇಳ ಹತ್ತಿದಳು. ಲಕ್ಷ್ಯವೆಲ್ಲ ನನ್ನ ಕಡೆಗೇ ಇತ್ತು. ಈ ಮೊಹಮ್ಮದ ನಮ್ಮ ವಾರ್ಡ್ಗೆ 4 ದಿನ ಮೊದಲು ಅಡ್ಮಿಟ್ ಆದವ. ಅತಿ ಮಹತ್ವಾಕಾಂಕ್ಷೆಯಾಗಿ ತಲೆ ಕೆಡಿಸಿಕೊಂಡವ. ತಾನು ಬರೆದ ಕಥೆಗಳು ಪ್ರಸಿದ್ಧ ಚಲನಚಿತ್ರಗಳಾಗಬೇಕು. ತನ್ನ ಶಾಯರಿಗಳು ಅವುಗಳಲ್ಲಿ ಪ್ರಸಿದ್ಧ ಹಾಡುಗಳಾಗಬೇಕು. ಇದು ಇವನ ಮನೀಷೆ. ತನ್ನ ಕಥೆಗಳು ಈಗಾಗಲೇ ಪ್ರಸಿದ್ಧ ಚಲನಚಿತ್ರಗಳಾಗಿವೆ ಎಂದು ಚಂಬ ಕೊಚ್ಚಿಕೊಳ್ಳುತ್ತಾನೆ, ಬಡಬಡಿಸುತ್ತಾನೆ.
ಅವನ ಆಕಾಂಕ್ಷೆ ಮಾತುಗಳಲ್ಲಿ ಹೀಗೆ ವ್ಯಕ್ತವಾಗುತ್ತದೆ. ಅವಳಿಂದ ಅವನಿಗೆ ಸಮಾಧಾನ ದೊರಕುತ್ತಿದೆ ಎಂದು ಕೇಳಿದ್ದೆ. ತನ್ನ ಶಾಯರಿ ಕೇಳುವವರಿದ್ದಾರೆಂದು ಅವನಿಗೆ ಮಾನಸಿಕ ನೆಮ್ಮದಿ ದೊರಕಿತ್ತು. ಅವನು ಹೀಗೆ ಹೊರಗೆ ಕುಳಿತಾಗಲೆಲ್ಲ ಅವನಿಂದ ಶಾಯರಿ ಕೇಳಿಸುತ್ತಿದ್ದಳು. ಅಲ್ಲದೆ ಅದರಲ್ಲಿ ಅವಳಿಗೂ ಆಸಕ್ತಿಯೂ ಇತ್ತಂತೆ. ಏನೆಂದು ಮಾತನಾಡಿಸುವುದು? ಅವಳನ್ನು ಬರೀ ನರ್ಸೆಂದು ತಿಳಿದುಕೊಂಡು ಮಾತನಾಡಿಸುವುದು ಸುಲಭವಿತ್ತು. ಆದರೆ ಈ ಕೆಲ ದಿನ ಅವಳನ್ನು ನನ್ನ ಕಣ್ಣುಗಳಲ್ಲಿ ತುಂಬಿಕೊಂಡಾಗಿನಿಂದ ಇದು ಸುಲಭವಾಗಿರಲಿಲ್ಲ. ಹೀಗೆಯೇ ಅವಳ ಮನಸ್ಸಿನಲ್ಲಿಯೂ ನಡೆದಿರಬೇಕು. ಶಾಯರಿ ಬರೆದುಕೊಳ್ಳಬೇಕೆಂದಳು. ಶಾಯರಿ ಬರೆದ ಹಾಳೆಯಲ್ಲಿ ತುಂಡನ್ನು ಅವನು ಕೊಟ್ಟ. ಅವನ ಹತ್ತಿರ ಪೆನ್ನು ಇರಲಿಲ್ಲ. ನನ್ನ ಕಡೆ ನೋಡಿದಳು. ನಾನು ತೆಗೆದುಕೊಳ್ಳಿ ಎನ್ನುತ್ತಾ ಕೈ ಚಾಚಿದೆ. ಅವಳೂ ನಕ್ಕು ಥ್ಯಾಂಕ್ಸ್ ಎನ್ನುತ್ತಾ ಪೆನ್ನು ತೆಗೆದುಕೊಳ್ಳುವಾಗ ಕೈ ಸ್ಪರ್ಶವಾಗಿ ಮೈಯೆಲ್ಲ ಪುಲಕಿತವಾಯಿತು. ನನ್ನ ಹೆಂಡತಿಯಲ್ಲಿ ಈ ಪುಲಕ ಎನ್ನಿಸುವುದೇ ಇಲ್ಲ. ಏಕೆ? ಈ ಸೆಳೆತ ಬರುವುದೇ ಇಲ್ಲ. ಈಗ ನಾನು ಹದಿವಯಸ್ಸಿನ ಹುಡುಗ ಹುಡುಗಿಯರಾಗಿದ್ದೇವೆ. ಈ ಹುಡುಗು ರೊಮ್ಯಾನ್ಸ್ ಬಹಳ ಮಜವೆನಿಸಿತು. ಮೈ ಚಳಿ ಬಿಟ್ಟಂತಿತ್ತು. ಅವಳು ತನ್ನ ಮಾತಿನ ಮಾದಕತೆ ನನ್ನಲ್ಲಿ ತುಂಬುತ್ತಾ ಹತ್ತಿದ್ದಳು. ಲಿಟ್ರೇಚರ್ ನಮಗೆ ರೀಕ್ರಿಯೇಷನ್ ನೀಡುತ್ತೆ ಅಲ್ವಾ ಎಂದಳು. ತಾನೂ ಆಗೀಗ ಶಾಯರಿ ಬರೆಯುವುದಾಗಿ ಹೇಳಿದಳು. ಗಾಲಿಬ್ ಹಾಗೂ ಟ್ಯಾಗೋರ್ ಬಹಳ ಇಷ್ಟವೆಂದಳು. ಕತೆ ಕಾದಂಬರಿಗಳಲ್ಲೂ ತುಂಬ ಓದುವುದಾಗಿ ಹೇಳಿದಳು. ನಡುವೆ ಹೀಗೂ ಹೌದಾ ಸೇರಿಸುತ್ತಲಿದ್ದವನು ಈಗ ನಾನು ಕತೆಗಾರನೆಂದು ಹೇಳಿಕೊಳ್ಳಬೇಕೆನಿಸಿತು. ಆಗೀಗ ನಾನು ಕತೆ ಬರ್ತಾ ಇರ್ತೇನೆ. ಈ ಸಲದ ಬಿಹಾರದಲ್ಲಿ ನನ್ನ ಕತೆ ಒಂದ್ಸಲ ಓದ್ ನೋಡಿ ಎಂದೆ. ಹೌದಾ? ಈ ಸಲದ ಸಂಚಿಕೆ ನನಗೆ ಇನ್ನೂ ಕೈ ಹತ್ತಿಲ್ಲ. ಓದ್ತೇನೆ. ಹಾಂ ಬರ್ತೇನೆ, ಈಗ ಕ್ಲಾಸ್ ಉಂಟು ಎಂದು ಕೊರಳು ಕೊಂಕಿಸಿದಳು. ನನ್ನ ಹೆಂಡತಿ ಶಾರಿ ಎಂದು ಕತೆಯೋದಬೇಕು. ಅವಳಿಗೆ ಬರೀ ಅಡುಗೆ ಮನೆ, ಕತೆ, ಕವಿತೆ, ಸಂಗೀತ, ಕಲೆ, ಮೇಕಪ್, ಚೇಚೆ ಯಾವುದರಲ್ಲಿ ಅವಳಿಗೆ ಆಸಕ್ತಿ? ಅನ್ಇಂಟ್ರೆಸ್ಟಿಂಗ್ ವಿಮೆನ್. ಅವಳಿಗೆ ಆಸಕ್ತಿ ಇರುವುದು ಕಸ, ಮುಸುರೆ, ಬಟ್ಟೆ ಬರೆ ತೊಳೆಯುವುದು, ತಾಸುಗಟ್ಟಲೆ ಮನೆಯ ಪಾಟಿಕಲ್ಲು ತೊಳೆಯುವುದು, ಉಜ್ಜುವುದು, ಮಕ್ಕಳನ್ನು ಹೆರುವುದು. ಎಂದಾದರೂ ಕೆಲಸ ಬೇಗ ಮುಗಿಸಿ ಹಾಸಿಗೆಗೆ ಬಂದಾಗ ನನ್ನ ಕತೆ ಕವಿತೆಯನ್ನು ತಲೆಯಲ್ಲಿ ತೂತು ಕೊರೆದು ಹಾಕ ಹೋದರೆ ಆ ತಲೆ ಆಗಲೇ ತೂಕಡಿಸುತ್ತಿರುತ್ತದೆ. ಅವಳು ಸ್ಪೈಸ್ಲೆಸ್, ಲೈಫ್ಲೆಸ್, ಅಷ್ಟೆಲ್ಲ ಟೇಸ್ಟ್ಲೆಸ್. ಕಲ್ಲು ಬೆಂಚ ಮೇಲೆ ತನ್ನಷ್ಟಕ್ಕೆ ಗುನುಗುಡುತ್ತಾ ಕುಳಿತಿದ್ದ ಕುಮಾರನನ್ನು ಕರೆದುಕೊಂಡು ಟೀ ಕುಡಿಸಿಕೊಂಡು ಬರಬೇಕು. ಮಹಮ್ಮದ್ನನ್ನು ಅವನ ತಮ್ಮ ಬಂದು ಒಳಗೆ ಕರೆದುಕೊಂಡು ಹೋದ. ಇನ್ನು ಅವಳ ಭೇಟಿ ಸಂಜೆಗಾಗಬಹುದು. ಸಂಜೆಯವರೆಗೆ ಕಾಯಬೇಕು. ಅವಳು ಕೆಲಸವಿರದಿದ್ದರೂ ಖಂಡಿತ ನನ್ನನ್ನು ನೋಡಲು ಬರುತ್ತಾಳೆ. ಎಂದಿನಂತೆ ನಗುತ್ತಾ ಕಣ್ಣು ಹೊರಳಿಸುತ್ತಾಳೆ. ಈ ಸಂಜೆ ಇದೇ ಗಾರ್ಡನ್ನಿನಲ್ಲಿ ಕಾಯುತ್ತಾ ಕುಳಿತಿರಬೇಕು. ಈ ನಿರೀಕ್ಷೆಯಲ್ಲಿ ಎಂಥ ಕಾತರವಿದೆ! ಈ ಕಾತರ ಹೆಂಡತಿ ತವರು ಮನೆಗೆ ಇಷ್ಟು ಸಲ ಹೋದಾಗಲೂ ಅನಿಸಲಿಲ್ಲ. ಆಗನಿಸಿದರೆ ಸರಿಯಾಗಿ ಊಟೋಪಚಾರದ ಕೊರತೆ. ಇಂಥ ಮ್ಯಾಗ್ನೆಟ್ ಅವಳೊಮ್ಮೆಯೂ ಆಗಲಿಲ್ಲ. ಸಂಜೆ ಗಾರ್ಡನ್ನಿನಲ್ಲಿಯೇ ಕುಳಿತು ಕಾದೆ. ತರೆಗೆಲೆಯು ಸರಕೆನಲು ಅವಳೇ ಎಂದೆ. ಜಾತಕದಂತೆ ಕಾಯ್ದೆ. ಅದರಲ್ಲೇನು ಸಂಶಯ ಅನ್ನುವವರು ಅಂದುಕೊಳ್ಳಲಿ. ರೊಮ್ಯಾಂಟಿಕ್, ಅಪ್ರಬುದ್ಧ, ಏನು ಅಂದುಕೊಳ್ಳುತ್ತಾರೋ ಅಂದುಕೊಳ್ಳಲಿ. ಅಂತೂ ರಾತ್ರಿಯಾದರೂ ಬಂದು ನಾನು ನಿನ್ನವಳು, ನಿನಗಾಗಿ ನನ್ನ ಹೃದಯ ಹಾತೊರೆಯುತ್ತಿದೆ ಎಂದಳು. ಮುಂದೆ ನಾವಿಬ್ಬರು ಲಾಲ್ ಬಾಗಿಗೆ ಹೋಗಿ ಕೈ ಹಿಡಿದು ಅಡ್ಡಾಡಿದೆವು. ಅವಳು ಎಂದೆಂದೂ ನಿನ್ನನ್ನು ಮರೆತು ಹಾಡನ್ನು ತುಂಬ ಮಧುರವಾಗಿ ಹಾಡಿದಳು. ನಿಮ್ಮನ್ನು ಸದಾ ಕಾಯುತ್ತಿರಬೇಕು, ನಿಮ್ಮನ್ನು ನೋಡದೆ ಹೋದರೆ ಸಮಾಧಾನವೇ ಇಲ್ಲ ಎಂದಳು. ನಾನು ನಿನ್ನನ್ನು ಬಿಟ್ಟಿರಲಾರೆ ಎಂದು ತಬ್ಬಿಕೊಂಡೆ. ಅವಳು ಕಣ್ಣು ಮುಚ್ಚಿ ಸುಖಪಟ್ಟಳು. ಮುಂದೆ ಏನೇನೋ ಪಕ್ಕನೆ ನಿದ್ರೆಯಿಂದ ಎಚ್ಚರವಾಯಿತು. ಆಗಲೇ 7 ಗಂಟೆ. ಏನಿದು ಹುಚ್ಚು? ಈ ಹುಚ್ಚರಿಗೂ ನನಗೂ ಏನು ಅಂತರವಿದೆ? ವಾಸ್ತವತೆ ತಿಳಿಯಿತು. ಛೇಛೆ, ನಾನು ಇಷ್ಟೊತ್ತು ಕಂಡಿದ್ದು ಕನಸ ಎಂದು ತಿಳಿಯಿತು.